ಮಾತೃಭಾಷೆ ಯಾವುದು ಎಂದು ಕೇಳುತ್ತಿದ್ದಂತೆ ಮರಾಠಿ ಎಂದು ಹೇಳುತ್ತಿದ್ದಂತೆ ಗಣತಿಗೆ ಬಂದ ಅಧಿಕಾರಿಗಳು ವಾಪಸ್ ಆಗ್ತಿದ್ದಾರೆ. ಇದು ಅನ್ಯಾಯವೆಂದು ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಪಿಸೆ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾವಸಾರ ಕ್ಷತ್ರಿಯದ ಜನಸಂಖ್ಯೆ 1,94,000 ಜನಾಂಗ ತೋರಿಸಲಾಗಿದೆ. ಬೆಂಗಳೂರಿನಲ್ಲಿ 2 ಲಕ್ಷ ಮೇಲೆ ಇದ್ದೇವೆ. 13 ಜಿಲ್ಲೆಯಲ್ಲಿ 3 ಲಕ್ಷ ಕೋಟಿ 8ರಿಂದ 10 ಲಕ್ಷ ಜನಸಂಖ್ಯೆ ಇದೆ. 2014-15 ಸರ್ವೆ ದತ್ತಾಂಶ ರೂಪದಲ್ಲಿ ಮಾಡಲಾಗಿದೆ ಎಂದು ತೋರಿಸಲಾಗಿದೆ. ರಂಗಾರೇಜು ಸೇರಿ 13 ಉಪಪಂಗಡವಿದೆ ಎಂದು ಸರ್ಕಾರ ತಿಳಿಸಿದೆ. ಇದು ಅನ್ಯಾಯವೆಂದು ಆರೋಪಿಸಿದರು. ಪ್ರತಿ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿ ನಡೆದಿದ್ದೇವೆ. ಆಯೋಗಕ್ಕೆ ಕುಂದುಕೊರತೆ ನೀಡಿದ್ದೇವೆ. ಕೇಳದಿದ್ರೆ ನ್ಯಾಯಾಲಯಕ್ಕೆ ಹೋಗಬೇಕಾಗಿದೆ. ಭಾವಸಾರ ಕ್ಷತ್ರಿಯ ಮಾತೃಭಾಷೆ ಮರಾಠ, ಆದರೆ ಮರಾಠರಲ್ಲ. 74 ಉಪಪಂಗಡದಲ್ಲಿ ಸೇರಿಸಲಾಗಿದೆ. ಮರಾಠ ನಿಗಮದಲ್ಲಿ ನಮ್ಮನ್ನ ಸೇರಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಸೆಪರೇಟ್ ಜಾತಿ ನಮ್ದು ಭಾವಸಾರ ಕ್ಷತ್ರಿಯ. ನಾವು ಕ್ಷತ್ರಿಯರ ಇಡೀ ರಾಜ್ಯಕ್ಕೇನೆ ಇದು ವಿಸ್ತಾರ ಆಗುತ್ತೆ ಅನ್ನೋದು ಭರವಸೆ ನಮ್ಮಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಮಾಧ್ಯಮದ ಮುಖಾಂತರನೇ ನಾವು ಸರ್ಕಾರಕ್ಕೆ ನಾವು ಕದ ತಟ್ಟೋಣ ಅಂತ ಹೇಳ್ಬಿಟ್ಟು, ನಮಗಾಗಿರೋ ಅನ್ಯಾಯನ ನಾವು ತೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಮ್ಮನ್ನೆಲ್ಲರಿಗೂ ಕರೆಸಿದ್ದೀವಿ. ಭಾಳ ಧನ್ಯವಾದಗಳು, ತಾವೆಲ್ಲ ಬಂದಿದ್ದೀರಾ. ನಾವು ಜಾತಿಯಲ್ಲಿ ಭಾವಸಾರ ಕ್ಷತ್ರಿಯರು. ನಮ್ಮ ಮಾತೃಭಾಷೆ ಬಂದು ಮರಾಠಿ, ನಮ್ಮ ವೃತ್ತಿ ಬಂದು ನಾವೊಂದು ದರ್ಜಿ. ಇಲ್ಲಿ ಏನಾಗ್ತಾ ಇದೆ, ಸೆನ್ಸಸ್ಸಲ್ಲಿ ಮಾಡಬೇಕಾದ್ರೆ ಫಸ್ಟು ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳ್ತಾರೆ. ಮರಾಠಿ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳೋದಕ್ಕೆ ಬರೋದಿಲ್ಲ ಅವರು, ನೀವು ಮರಾಠರ ಅಂತ ಮಾಡಿಬಿಡ್ತಾರೆ. ನಾವು ಮರಾಠರು ಅಂತ ನಾವು ಹೇಳೋಷ್ಟೊತ್ತಿಗೆ ಅವರು ಮರಾಠರು ಅಂತ ಟಿಕ್ ಮಾಡ್ಕೊಂಡು ಹೋಗೋವಂಥ ಪ್ರಮೇಯ ಹೆಚ್ಚಾಗ್ಬಿಟ್ಟು ಭಾವಸಾರ ಕ್ಷತ್ರಿಯ ಜನಾಂಗಕ್ಕೆ ಸೇರಿರ್ತಕ್ಕಂಥ ಸವಲತ್ತು ಸರ್ಕಾರದವ್ರು ಏನು ಕೊಡ್ತಾ ಇದ್ದಾರೆ ಅದು ನಮಗೆ ತಲುಪ್ತಾ ಇಲ್ಲ. ಯಾಕಂತೇಳಿದ್ರೆ ನಾವು ಭಾವಸಾರ ಕ್ಷತ್ರಿಯ ಜನಾಂಗದವರು, ನಾವು 2A ಕ್ಯಾಟಗರಿಗೆ ಬರ್ತೀವಿ. ಅತಿ ಹಿಂದುಳಿದ ವರ್ಗಕ್ಕೆ ನಾವು ಸೇರ್ಕೊಂಡಿದ್ದೀವಿ. ಆದರೆ ಮರಾಠರು ಅಂತ ಅವರು ನೋಟ್ ಮಾಡಿದಾಗ ಅದು 3C ಕ್ಯಾಟಗರಿಗೆ ಹೋಗ್ತಾ ಇದೆ. ಸೊ ಅದರಿಂದ ನಮಗೆ ಸಿಗೋಂಥ ಸವಲತ್ತು ಸಿಗ್ತಾ ಇಲ್ಲ. ನಮ್ಮನ್ನು ತೊಗೊಂಡೋಗಿ ಜನರಲ್ ಕ್ಯಾಟಗರಿಗೆ ಮಾಡಿಬಿಟ್ಟಿರ್ತಾರೆ. ಈ ರೀತಿ ಅನ್ಯಾಯ ಆಗಿ ನಮ್ಮ ಜಾತಿ ಗಣತಿನಲ್ಲಿ ಮಾಡಿರ್ತಕ್ಕಂಥ ಏನು ಜಯಪ್ರಕಾಶ್ ಹೆಗಡೆ ಅವರು ಸಮೀಕ್ಷೆಯಲ್ಲಿ 2014-15ರಲ್ಲಿ ನಡೆದಿರ್ತಕ್ಕಂಥ ಸಮೀಕ್ಷೆಯಲ್ಲಿ ನಮಗೆ ಅವೈಜ್ಞಾನಿಕವಾಗಿ ಭಾಳ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜನಾಂಗಕ್ಕೆ ನಮ್ಮ ಇಡೀ ಕರ್ನಾಟಕದ ಜನಸಂಖ್ಯೆ ಎಷ್ಟು ತೋರಿಸಿದ್ದಾರೆ ಅಂತ ಹೇಳಿದ್ರೆ 1,94,000 ಜನ ಅಂತ ತೋರಿಸಿದ್ದಾರೆ. ಉದಾಹರಣೆಗೆ ನಾವು ನಮ್ಮ ಶಿವಮೊಗ್ಗದಲ್ಲೇ ತೊಗೊಳ್ಳೋಣ. ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲೇ ಈಗ ಕಮ್ಮಿ ಅಂದರೂ 32,000 ಚಿಲ್ಲರೆ ಜನ ಇದ್ದೀವಿ ನಾವು. ನಮ್ಮ ಬೆಂಗಳೂರು ತಗೊಳ್ಳಿ, ನಮ್ಮ ಬೆಂಗಳೂರಲ್ಲಿ 2.5 ಲಕ್ಷ ಜನ ಮೇಲಿದ್ದೀವಿ ನಾವು. ಈ ರೀತಿ ಇರ್ಬೇಕಾದ್ರೆ ಇಲ್ಲಿ ನಾನು ಲೆಕ್ಕ ಹಾಕೊಂಡ್ರೆ 31 ಜಿಲ್ಲೆನಲ್ಲಿ ನಾವಿದ್ದೀವಿ. 31 ಜಿಲ್ಲೆನಲ್ಲಿ ನಾವು ಲೆಕ್ಕ ಹಾಕ್ಕೊಂಡ್ರೆ ಸರಿ ಸುಮಾರು ನಾವು ಒಂದು 8ರಿಂದ 10 ಲಕ್ಷ ಜನದವರೆಗೂ ನಾವು ಬರೋ ಅಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ಇದು ಸಮೀಕ್ಷೆ ಸರಿಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಆಯೋಗಕ್ಕೆ ವರದಿನೂ ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಆದರೆ ನಮ್ಗೆ ಇವತ್ತವರೆಗೂ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಸಿಕ್ಕಿಲ್ಲ ಆಯೋಗದಿಂದನೂ ಸಹ ನಮಗೆ. ಈಗ ಏನು ಇವರು 2014-15ರಲ್ಲಿ ಜನಗಣತಿದು ಮಾಡಿಬಿಟ್ಟು ಅದನ್ನು ದತ್ತಾಂಶ ರೂಪದಲ್ಲಿ ಅವರು ರಿಪೋರ್ಟ್ ಮಾಡಿದ್ದೀವಿ 24-25ರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ದತ್ತಾಂಶ ರೂಪದಲ್ಲಿ ಅವ್ರು ಮಾಡಿದರೆ ನಮ್ಮದು ಬರೀ ಭಾವಸಾರ ಕ್ಷತ್ರಿಯ ಜನಾಂಗ 1,04,000 ಜನ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ನಮ್ಮ ಉಪಜಾತಿಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಸಿಂಪಿಗ, ನಾಮದೇವು, ರಂಗಾರೇಜು, ಈ ರೀತಿ ನಮ್ಮದು 33 ಉಪಪಂಗಡಗಳಿದೆ. ಆದರೆ ಇವರು ಸರ್ಕಾರದವ್ರು ತೋರಿಸಿರೋದು ಬರೀ 13 ಪಂಗಡ. ಆ 13 ಪಂಗಡ ಸೇರಿ ಎಲ್ಲ ಸೇರಿದ್ರೂ ನಮ್ಮದು 1,94,000 ಚಿಲ್ಲರೆ ಒಟ್ಟು ಜನಸಂಖ್ಯೆ ಇದೆ. ಇದೇನಾಗುತ್ತೆ, ನಮಗೆ ಕೊಟ್ಟಿರ್ತಕ್ಕಂಥದ್ದು 15% ರಿಸರ್ವೇಷನ್ನಲ್ಲಿ ಜನಸಂಖ್ಯೆಯನ್ನು ಕೌಂಟಿಗೆ ತೊಗೊಳ್ತಾರೆ. ಅಲ್ಲಿಗೆ ನಮ್ಮದು ಎಷ್ಟು ಪರ್ಸೆಂಟೇಜ್ ಬರುತ್ತೆ? 0.32% ಬರುತ್ತೆ. ಅದು ಈ 3:2:1 ಅನುಪಾತದಲ್ಲಿ ನಮಗೆ ರಿಸರ್ವೇಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಇದು ನಮ್ಗೆ ಎಲ್ಲಿ ಸಿಗುತ್ತೆ? ಇದರಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಸೊ ಆದ್ದರಿಂದ ಇದನ್ನು ನಾವು ಏನಿದ್ರು ತಮ್ಮಂಥ ಮಾಧ್ಯಮದವ್ರ ಮುಖಾಂತರದಿಂದನೇ ನಾವು ಸರ್ಕಾರಕ್ಕೆ ತಿಳಿಸುವಂಥ ಒಂದು ಕಾರ್ಯಕ್ರಮನ ನಾವು ಹಾಕ್ಕೊಂಡು ಪ್ರತಿ ಜಿಲ್ಲೆನಲ್ಲೂ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಂಡು ಪ್ರತಿ ಜಿಲ್ಲೆಯಲ್ಲೂ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ನಾವು. ಆದರೆ ನಾವು ಪ್ರತಿ ಜಿಲ್ಲೆಯಿಂದ ವರದಿ ತಗೊಂಡು ಆಯೋಗಕ್ಕೆ ಮತ್ತೆ ಇನ್ನೊಂದು ಸತಿ ನಾವು ನಮ್ಮ
ಕುಂದುಕೊರತೆನ ಅವ್ರಿಗೆ ರೆಪ್ರೆಸೆಂಟೇಷನ್ನು ಕೊಡ್ತಾ ಇದ್ದೀವಿ. ಅದಕ್ಕೂ ಅವ್ರು ಆಲಿಸ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ನಮಗೆ ಬೇರೆ ದಾರಿ ಇಲ್ಲ. ನಾವು ಕೋರ್ಟ್ಗೆ ಹೋಗಲೇಬೇಕಾಗ್ತದೆ, ನ್ಯಾಯಾಲಯಕ್ಕೆ ನಾವು ಹೋಗಲೇಬೇಕಾಗುತ್ತೆ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡಲೇಬೇಕಾಗುತ್ತೆ. ಸೊ ಆದ್ದರಿಂದ ನಮಗಾಗಿರೋಂಥ ಅನ್ಯಾಯನ ತಾವೆಲ್ಲರೂ ಸಹ ಇದನ್ನು ಒಂದು ಸ್ವಲ್ಪ ಸರ್ಕಾರಕ್ಕೆ ಮುಟ್ಟೋ ಥರ ತಾವೆಲ್ಲರೂ ತಲುಪಿಸಿದ್ರೆ ನಮ್ಮ ಜನಾಂಗಕ್ಕೆ ಭಾಳ ಒಂದು ಅನುಕೂಲ ಆಗುತ್ತೆ. ಮತ್ತು ನಮ್ಮ ಜನಾಂಗಕ್ಕೆ ತಮ್ಮಿಂದ ಸಹಕಾರ ಮತ್ತು ಇದನ್ನು ಏನಪ್ಪ ಕೋಆಪ್ರೇಟಿವ್ ಆ್ಯಂಡ್ ಕೋಆಪ್ರೇಷನ್ ಎರಡೂ ನಮಗೆ ಸಿಗುತ್ತೆ.